ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶು ಆಚಾರ್ಯ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಈ ಲಾಗ್ನ ಬೆಳಗ್ಗೆನೇ ಶುರು ಮಾಡಿದ್ದೀನಿ. ಬೆಳಿಗ್ಗೆ ಅಂತ ಅಂದರೆ ಇವತ್ತು ಇಡ್ಲಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ಮೊಳಕೆನ ನಿನ್ನೆ ನೈಟೇನೆ ಇಟ್ಕೊಂಡಿದ್ದೆ. ಹಾಗಾಗಿ ಈ ಮೊಳಕೆ ಸಾಂಬಾರನ್ನು ನಾನು ಮಾಡ್ತಾಯಿದ್ದೀನಿ. ಮೊಳಕೆ ಸಾಂಬಾರು ನನ್ನ ಮಗಳಿಗೇನು ಅಷ್ಟು ಇಷ್ಟ ಆಗಲ್ಲ, ಆದ್ರೂ ಅವಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಕಷ್ಟಪಟ್ಟಾದರೂ ಮಾಡ್ತೀನಿ. ಯಾಕಂದರೆ ಮೊದಲೇ ನೆನೆ ಹಾಕಬೇಕು, ಅದು ಮೊಳಕೆ ಬರಿಸ್ಬೇಕು. ಆದರೆ ನಾನು ಅಷ್ಟೇನು ಕಷ್ಟಪಡಲ್ಲ, ಅದನ್ನು ಸಿಂಪಲ್ಲಾಗಿ ಮಾಡ್ತೀನಿ. ನೀವೇನಾದರೂ ಕಮೆಂಟ್ ಮಾಡಿದರೆ ನಾನು ಅದು ಹೇಗೆ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾಷ್ಟ ಎಲ್ಲ ಮಾಡಾಯಿತು. ಇವಾಗ ಮಗಳನ್ನು ಸ್ಕೂಲಿಗೆ ಬಿಟ್ಟು ಬಂದೆ. ಆಮೇಲೆ ಅಡುಗೆನೂ ಆಯಿತು, ಊಟ ಆಯಿತು. ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಚಿಕ್ಕ ಹುಡುಗ ಇರೋದ್ರಿಂದ ನನಗೆ ಟೈಮ್ ಇದ್ದಾವಾಗಲೇ ನಾನು ಯಾವ್ಯಾವ್ದು ವೀಡಿಯೋಸ್ಗಳನ್ನು ರೆಕಾರ್ಡ್ ಮಾಡ್ಕೋಬೇಕು ಅದನ್ನು ಮಾಡ್ಕೋತೀನಿ. ಟೈಮು ನಾನು ಮಕ್ಕಳಿಗೆ ಹೆಚ್ಚಿನ ಆದ್ಯತೆನ ಕೊಡ್ತೀನಿ ಈ ಟೈಮಲ್ಲಿ, ಯಾಕಂದರೆ ಅವನಿನ್ನ ಚಿಕ್ಕವನಲ್ವ. ಹಾಗಾಗಿ ಆಮೇಲೆ ಮಗಳು ಸ್ಕೂಲಿಂದ ಬಂದ ತಕ್ಷಣ ಅವಳನ್ನು ಹೋಮ್ವರ್ಕ್ ಮಾಡಿಸ್ಬಿಟ್ಟು ಅವಳು ಆಟ ಆಡೋಕ್ಕೆ ಹೋಗ್ತಾಳೆ. ಆಮೇಲೆ ನನಗೆ ಈ ರೀತಿ ಬೆಡ್ಡನ್ನೆಲ್ಲ ರೆಡಿ ಮಾಡೋದು, ನೀಟಾಗಿ ಮಾಡಿಡೋದು ಇದೇ ಕೆಲಸ. ಬಟ್ಟೆಗಳನ್ನೆಲ್ಲ ನಾನು ನೀಟಾಗಿ ಅರೇಂಜ್ ಮಾಡೋದು ಆಮೇಲೆ ಇದೆ. ಅದಕ್ಕೆ ಒಂದು ಸಾರಿ ಎಲ್ಲನೂ ಒಂದು ಕಡೆ ಹಾಕಿಡ್ತಾಯಿದ್ದೀನಿ. ಇವಾಗ ಫಸ್ಟ್ ನಾನೇನು ಮಾಡ್ತೀನಿ, ಬೆಡ್ಡನ್ನು ರೆಡಿ ಮಾಡ್ಕೊಬಿಡ್ತೀನಿ ನೈಟ್ ಮಲಗುವಾಗ ಮುಂಚೆನೇ. ಏನಾಗುತ್ತೆ, ಮಗಳು ಸ್ಕೂಲಿಂದ ಬಂದ ತಕ್ಷಣ ಅವಳು ಈ ಥರ ಮಾಡಿಟ್ಬಿಡ್ತಾಳೆ, ಬೆಡ್ಡನ್ನೆಲ್ಲ ಚಲಾಪಿಲಿ ಮಾಡಿಬಿಡ್ತಾಳೆ. ನನಗೆ ಅದನ್ನು ಅರೇಂಜ್ ಮಾಡೋದೇ ಡೈಲಿ ಒಂದೇ ಕೆಲಸ. ಮೊದಲೆಲ್ಲ ಆದರೆ ಒಂದು ರೂಟೀನ್ ಅಂತ ಇತ್ತು ನನಗೆ. ಅಂದರೆ ಬೆಳಿಗ್ಗೆನೇ ತಿಂಡಿ ಮಾಡಿ ಅದೆಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ತಾಯಿದ್ದೆ. ಡೈಲಿ ಮಾಡ್ತಾಯಿದ್ದೆ ನಾನು. ಬೆಡ್ಶೀಟ್ನೆಲ್ಲ ಡೈಲಿ 1-2 ದಿವಸಕ್ಕೊಮ್ಮೆ ಚೇಂಜ್ ಮಾಡೇ ಬಿಡ್ತಿದ್ದೆ, ಯಾಕಂದರೆ ಡಸ್ಟ್ ಎಲ್ಲ ಇರುತ್ತೆ. ಮಗಳು ಆವಾಗ ಚಿಕ್ಕವಳಾಗಿದ್ಲಲ್ಲ ಆವಾಗಲೆಲ್ಲ. ಅದಕ್ಕೂ ಮುಂಚೆನೂ ಕೂಡ ಅಷ್ಟೇ, ನಾನು ಯಾವಾಗ್ಲೂ ಮನೇನ ನೀಟಾಗಿಡಬೇಕು, ಡಸ್ಟ್ ಫ್ರೀಯಾಗಿಡಬೇಕು ಅಂತ ತುಂಬಾ ಇದು ಮಾಡ್ತೀನಿ. ಯಾಕಂದರೆ ನನಗೆ ಡಸ್ಟ್ ಅಲರ್ಜಿ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಆದರೆ ಏನು ಮಾಡ್ತೀನಿ, ಇವಾಗ ಹಾಗಲ್ಲ. ಇವಾಗ ಟೈಮ್ ಇದ್ದಾವಾಗ ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಮಗನ್ನ ಯಾರಾದರೂ ಎತ್ಕೊಂಡಾಗುವಾಗ ಅಥವಾ ಅವನೇನಾದರೂ ಮಲಗಿದ್ರೆ ಬೇರೆ ಕಡೆ ಆ ಟೈಮ್ನಲ್ಲೇ ನಾನೇನು ಮಾಡ್ತೀನಿ, ಬೆಡ್ಡನ್ನೆಲ್ಲ ಅರೇಂಜ್ ಮಾಡ್ಕೋತೀನಿ. ಇವಾಗ ಏನಾಗಿದೆ ಅಂದರೆ ಅವ್ನು ಚಿಕ್ಕವನಿರೋದ್ರಿಂದ ಬೇಗ ಇಳಿದು ಕೆಳಗಡೆ ಬಂದುಬಿಡ್ತಾನೆ ನಿದ್ರೆಗಣ್ಣಲ್ಲೆಲ್ಲ. ಹಾಗಾಗಿ ಅವನ ಎದುರುಗಡೆ ಏನು ಮಾಡ್ತೀನಿ, ಒಂದು ಬುಟ್ಟಿನ ನಾನು ಈ ಥರ ಮುಚ್ಚಿ ಇಟ್ಬಿಡ್ತೀನಿ. ಬುಟ್ಟಿ ಏನಾಗುತ್ತೆ, ಅವ್ನ ಕಾಲಿಗೆಲ್ಲ ಸಿಕ್ಕಾಕೋಬಾರ್ದು ಅಂತ ಅದಕ್ಕೆ ಮುಚ್ಚಿ ಇಟ್ಬಿಡ್ತೀನಿ. ಆಮೇಲೆ ಅವನು ಆ ಕಡೆ ಈ ಕಡೆ ಇದಾಗಬಾರ್ದು ಅಂತಲೂ ಕೂಡ ದಿಂಬನ್ನು ಇಡ್ತೀನಿ. ಆಮೇಲೆ ಈ ರೀತಿ ಬೆಡ್ಶೀಟ್ನೆಲ್ಲ ನಾನೇನು ಮಾಡ್ತೀನಿ, ಅವ್ರವ್ರ ಬೆಡ್ಶೀಟನ್ನು ಅವ್ರ ಹತ್ರನೇ ಇಟ್ಬಿಡ್ತೀನಿ. ಮೊದಲೆಲ್ಲ ಆದರೆ ಅದಕ್ಕೆ ಸ್ಪ್ರೆಡ್ ಮಾಡಿ ಇಟ್ಬಿಡ್ತಾಯಿದ್ದೆ. ಇವಾಗ ಹಾಗಾಗಲ್ವಲ್ಲ, ಮಕ್ಕಳಿರೋದ್ರಿಂದ ನಾವೇನು ಮಾಡ್ತೀವಿ, ಚಿಕ್ಕ ರೂಮ್ ಬೇರೆ ನಮ್ಮದು ಮಲಗೋದಕ್ಕೆ. ಮೇಲ್ಗಡೆ ರೂಮ್ ಇದೆ, ಆದರೆ ಏನಾಗುತ್ತೆ ಅಂದರೆ ಅಲ್ಲಿ ಶೀಟ್ ಹಾಕಿರೋದ್ರಿಂದ ಸ್ವಲ್ಪ ಮಳೆಗಾಲದಲ್ಲೂ ಸೌಂಡ್ ಜಾಸ್ತಿನೇ ಇರುತ್ತೆ. ಆಮೇಲೆ ಮತ್ತು ಸೆಕೆನೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕೆಳಗಡೆ ರೂಮಲ್ಲೇ ಮಲಗ್ತೀವಿ ನಾವು. 4 ಜನನೂ ಒಟ್ಟಿಗೆ ಮಲಗಬೇಕಲ್ವಾ. ಹಾಗಾಗಿ ನಮಗೇನಾಗುತ್ತೆ, ಈ ಕಾಟ್ ಕೂಡ ತುಂಬ ಚಿಕ್ಕದೇ ಆಗಿದೆ. 3 ಜನ ಮಲಗೋಕ್ಕೆ ಸರಿಯಾಗಿದೆ. ಇದು 5x6 ಇದೆ, ಆದ್ರೂ ಚಿಕ್ಕದಾಗುತ್ತೆ. ಯಾಕಂದರೆ ಹುಡುಗ ಚಿಕ್ಕವನಿರೋದ್ರಿಂದ ಅವನಿಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಕೊಡ್ತೀನಿ ನಾನು. ಇವಾಗ ಏನಾಗಿದೆ, 4 ಜನರಿಗೂ ಒಂದೇ ಕಡೆ ಅರೇಂಜ್ ಆಗೋ ಥರ ನಾವೀಗ ಉದ್ದಕ್ಕೆ ಮಲಗೋದಕ್ಕೆ ಬದಲು ಅಡ್ಡಕ್ಕೆ ಮಲಗೋದನ್ನು ರೂಢಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಹುಡುಗನ ಬಗ್ಗೆ ನಾವು ಸ್ವಲ್ಪ ಕಾಳಜಿ ಜಾಸ್ತಿ ಮಾಡ್ತೀವಿ. ಈ ರೀತಿ ನಾನು ಯಾವಾಗಲೂ ಬೆಡ್ಡನ್ನು ಆರ್ಗನೈಸ್ಡ್ ಆಗಿಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವಾಗಲೂ ನಾವು ಮಲಗುವಂಥ ಕೋಣೆ ಆಗಿರ್ಬೋದು, ಬೆಡ್ ಆಗಿರ್ಬೋದು ನೀಟಾಗಿರೋದ್ರಿಂದ ನಮ್ಮ ಮನಸ್ಸಿಗೂ ಖುಷಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಈ ರೀತಿ ನಾನೇನು ಮಾಡ್ತಾಯಿದ್ದೀನಿ, ಮಾಳಿಗೆ ಮೇಲೂ ಕೂಡ ರೂಮನ್ನು ಕೂಡ ನೀಟಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಮಧ್ಯಾಹ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ರೂಮಲ್ಲಿ ತೊಂದರೆ ಕೊಡ್ತಾಳೆ ಅವನಿಗೆ ಮಲಗೋದಕ್ಕೆ. ಹಾಗಾಗಿ ಅವನನ್ನು ಇಲ್ಲೇ ಸಪ್ರೇಟಾಗಿ ಕರ್ಕೊಂಡು ಬಂದು ಮಧ್ಯಾಹ್ನದ ಹೊತ್ತಿಗೆ ಇಲ್ಲೇ ಮಲಗಿಸ್ಕೋತೀನಿ. ನಾವು ಮದುವೆಗಿಂತ ಮುಂಚೆ ಹಾಗಿದ್ದೆ ಹೀಗಿದ್ದೆ ಅಂತ ಚಿಂತೆ ಮಾಡೋದಕ್ಕಿಂತ ನಮ್ಮ ಲೈಫನ್ನು ಯಾವ ರೀತಿ ಖುಷಿಯಾಗಿ ಇಟ್ಕೋಬೋದು ಅನ್ನೋದನ್ನು ಪ್ರಯತ್ನ ಪಡಬೇಕು ಅಷ್ಟೇ. ಈ ರೀತಿಯಾಗಿ ಎಲ್ಲನೂ ನೀಟಾಗಿ ನಾನು ಜೋಡಿಸಿ ಇಟ್ಕೋತಾ ಇದ್ದೀನಿ. ಅವನಂತೂ ತುಂಬಾ ಕಿತಾಪತಿ ಮಾಡ್ತಾ ಇರ್ತಾನೆ, ಯಾವ ಕೆಲಸನೂ ಮಾಡೋದಕ್ಕೆ ಬಿಡಲ್ಲ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.